ಹಾಯ್ ನಮಸ್ಕಾರ ರೈತ ಬಂಧುಗಳೇ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಳುಗಳಿಗೆ ಹೇಗೆ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತಿದ್ದೀವಿ. ನಮ್ಮ ಹುಣಸೂರು ಕೃಷಿ ಅಧಿಕಾರಿ ಮತ್ತು ನಮ್ಮ ಟೆರಿಟರಿ ಮ್ಯಾನೇಜರು ಮತ್ತು ನಾನು, ಹಾಗೆ ಕೃಷಿಯ ರೈತ ಮಹಿಳೆಯರು ಕೂಡ ಸೇರಿದ್ದಾರೆ. ಇದು ಬನ್ನಿಕುಪ್ಪೆನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿರೋಂಥದ್ದು. ನೋಡಿ, ಅದು ಏನು ಯೆಲ್ಲೋ ಕಲರ್ ಪ್ಯಾಕೆಟ್ ಇದೆ, ಅದು ಟ್ರೈಕೋಡರ್ಮ. ಅದು ಒಂದು ಉದ್ದಿನ ಕಾಳಿಗೆ ಲೇಪನ ಮಾಡ್ತಾ ಇರೋಂಥದ್ದು. ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಕಲಿಸ್ತಾ ಇರೋಂಥದ್ದು. ಸ್ನೇಹಿತರೆ, ಇದು ಕಲಿಸ್ಬೇಕಾದ್ರೆ ಪ್ರಿಕಾಷನ್ ವೆರಿ ಇಂಪಾರ್ಟೆಂಟು. ನೀವು ಕೈಗೆಲ್ಲ ಗ್ಲೌಸ್ ಹಾಕೋಬೇಕು ಮತ್ತು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕಣ್ಣಿಗೆಲ್ಲ ಒಂದು ಗ್ಲಾಸ್ನ ಹಾಕೋಬೇಕಾಗುತ್ತೆ. ಇದೆಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಸೇಫ್ಟಿ ಕೂಡ ಇರುತ್ತೆ. ಯಾವುದೇ ಕೆಮಿಕಲ್ಲು ನಿಮ್ಮ ಬಾಡಿ ಒಳಗಡೆ ಹೋಗಲ್ಲ. ಹಾಗೆ ಇದು ಪ್ರಿಕಾಷನ್ ತೊಗೊಂಡು ನೀವು ಈ ರೀತಿ ಮಾಡಿಕೊಂಡು ಅದ ನಂತರ ಏನು ಒಂದು ಲೇಪನ ಆಗಿರುತ್ತೆ ಕಾಳುಗಳಿಗೆ, ಅದನ್ನು ನೀವು ಸಾಲು ಒಳಗಡೆ ಮುಂದೆ ಸಾಲು ಹೊಡೆದ ಮೇಲೆ ಅದು ಬಿಟ್ಕೊಂಡು ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೇನಾಗುತ್ತೆ, ಈಗ ಯಾವುದೆಲ್ಲ ಸೀಡ್ ಟ್ರೀಟ್ಮೆಂಟ್ ಆಗಿರಲ್ವ ಮನೆಯಲ್ಲಿ, ಉದ್ದಿನಕಾಳು ಇರ್ಬೋದು, ಅವರೆಕಾಳು, ತಡ್ನಿಕಾಳು ನೀವು ಮನೆಯಿಂದ ಹಾಕ್ತೀರ ಅಂದರೆ ಈ ರೀತಿ ನೀವು ಸೀಡ್ ಟ್ರೀಟ್ಮೆಂಟ್ನ ಮಾಡ್ಕೊಂಡ ನಂತರ ನೀವು ಬಳಸ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೊನೆವರೆಗೂ ನೋಡಿ. ಇಲ್ಲಿ ಕೃಷಿ ಅಧಿಕಾರಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೊನೆಯವರೆಗೂ ನೋಡಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡಿ, ಇದೇನಾಗ್ತಾ ಇದೆ, ಈಗ ಲೇಪನ ಆಗ್ತಾ ಇದೆ. ಬಿತ್ತನೆ ಬೀಜಕ್ಕೆ ಈ ಟ್ರೈಕೋಡರ್ಮ ಪೌಡರ್ ಏನಿದೆ ಅದು ಲೇಪನ ಆಗ್ತಾ ಇದೆ. ಆ ಲೇಪನ ಆಗ್ತಿರೋದ್ರಿಂದ ಅಂದ್ರೆ ಮಾಮೂಲಿ ಈಗ ನಾವು ಇದು ಉದ್ದಿನ ಕಾಳು ನಾವು ಮಾಡಿದ್ದು ಉದ್ದಿನ ಕಾಳು ನಾವು ತಗೊಂಡಿರೋದು. ಈಗ ಮಾಮೂಲಿ ಉದ್ದಿನ ಕಾಳು ಹಾಕೋರು ಏನ್ ಸರ್ ಬರಲ್ವ, ಬೆಳೆ ಬಂದೇ ಬರ್ತದೆ. ಇದು ಹಾಕೋದ್ರಿಂದ ಏನು ಅಂತಂದ್ರೆ ನಿಮ್ಗೆ ಈ ರೋಗದ ಬಾಧೆ ಕಡಿಮೆ ಆಗುತ್ತೆ. ಯಾವುದೋ ಈ ನೀವು ಹೇಳಿದ್ರಲ್ಲ, ಇದ್ದಕ್ಕಿದ್ದಂಗೆ ನಾವು ಪೈಪ್ ಬಂದಿರುತ್ತೆ, ಅದು ಇದ್ದಕ್ಕಿದ್ದಂಗೆ ಸತ್ತ ನಾಳೆ ಬೀವ ಚೆನ್ನಾಗಿರ್ತದೆ, ನಾಳೆ ಬೆಳಿಗ್ಗೆ ಒಂಥರ ಬಾಡ್ಕೊಂಡಿರ್ತದೆ. ಆ ತರ ರೋಗಗಳು ಬರದಂಗೆ ತಡೆಯಕ್ಕೆ ನಾವು ಈ ರೀತಿ ಬೀಜೋಪಚಾರವನ್ನು ಮಾಡಬೇಕು. ಅದು ಈ ಒಂದು ಕಾರ್ಯಕ್ರಮದಲ್ಲಿ ಮೇನ್ ಉದ್ದೇಶ. ಒಂದು, ನಾವು ಸುರಕ್ಷಿತ ಕೀಟನಾಶಕಗಳನ್ನ, ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕಾದ್ರೆ ಏನ ನಾವು ಮುನ್ನೆಚ್ಚರಿಕೆ ತಗೋಬೇಕು ಅಂತ. ಅದ್ರ ಜೊತೆಗೆ ಈ ಒಂದು ಬಿತ್ತನೆ ಬೀಜಗಳನ್ನ ನಾವು ಮೊದಲೇ ಈ ಔಷಧಿಗಳೊಂದಿಗೆ ನಾವು ಟ್ರೀಟ್ಮೆಂಟ್ ಮಾಡಿ ಹಾಕೋದ್ರಿಂದ ಏನು ಅನುಕೂಲ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಾಗಿರ್ತದೆ. ನೋಡಿ, ಇವಾಗ ಈ ತರ ಇರುವಂತಂದ್ರೆ ನೀವು ಹೋಗಿ ಸಾಲಿಗೆ ಬಿಟ್ರೆ ಆಯ್ತು. ಈಗ ಈ ತರ ಇರ್ತದೆ. ಸೊ ಇದನ್ನ ನೀವು ಅಲ್ಲಿ ನಾವು ಸಾಲಿಗೆ ಏನು ಯಜಮಾನರು ಸಾಲ ಹೊಡ್ಕೊಂಡು ಹೋಗ್ತಾರೆ, ನಾವು ಹಿಂಭಾಗದಿಂದ ಇದು ಸೂರ್ಯಕಾಂತಿ ಆಗಿರ್ಬೋದು ಅಥವಾ ಮುಸ್ಕಿನ ಜೋಳ ಆಗಿರ್ಬೋದು, ಯಾವ್ದಾದ್ರು ಮುಸ್ಕಿನ ಜೋಳಕ್ಕೆಲ್ಲ ನೀವು ಮಾಡುವಂತ ಅವಶ್ಯಕತೆ ಇಲ್ಲ.